ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮಡಿಕೇರಿಯಲ್ಲಿ ಪ್ರಾಟೆಸ್ಟ್ ಮೇಲೆ ಪ್ರಾಟೆಸ್ಟ್, ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್ ಪಡೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಇಬ್ಬರು ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸ್ತಾರಂತೆ. ಇವತ್ತು ನಿನ್ನೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಆದ್ರೆ ಹೋದ ಜೀವ ಬರುತ್ತಾ ಅನ್ನೋದು ಪ್ರಶ್ನೆ. ಎರಡೂ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಹೋದ ಜೀವ ಬರುತ್ತಾ? ಸ್ವಲ್ಪ ಸಂವೇದನೆ ಇಟ್ಕೊಂಡು ನಡ್ಕೊಂಡಿದ್ದಿದ್ರೆ ಕಾಂಗ್ರೆಸ್ ಶಾಸಕರಿರ್ಬೋದು ಅಥವಾ ಬಿಜೆಪಿಯ ಮುಖಂಡರಿರ್ಬೋದು, ಇಬ್ರು ಕೂಡ ಸಂವೇದನೆಯಿಂದ ನಡ್ಕೊಂಡಿದ್ದಿದ್ರೆ ಆ ಹುಡುಗನ ಜೀವ ಉಳಿತಾ ಇತ್ತು, ಆ ವ್ಯಕ್ತಿಯ ಜೀವ ಉಳಿತಾ ಇತ್ತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೋಡಿದ್ವಿ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಮಡಿಕೇರಿಯಲ್ಲಿ. ಸುಸೈಡ್ ಸಂಗ್ರಾಮ ಜೋರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಡಿಕೇರಿನಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ನಿನ್ನೆ ಬಿಜೆಪಿ ಭರ್ಜರಿ ಪ್ರತಿಭಟನೆಯನ್ನ ಮಾಡಿತ್ತು. ಬಿವೈ ವಿಜೇಂದ್ರ ಸೇರಿದಂತೆ ಪ್ರತಾಪ್ ಸಿಂಹ, ಸಂಸದ ಯದುವೀರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಅಲ್ಲಿಗೆ ಆಗಮಿಸಿದ್ರು ನಿನ್ನೆ. ಅನಂತರ ಸಾಯಂಕಾಲದ ಒಳಗೆ ವಿನಯ್ ಅಂತ್ಯಕ್ರಿಯೆಯೂ ಕೂಡ ಆಯಿತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಡಿಕೇರಿ. ಅನು ಕಾರ್ಯಪ್ಪ, ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮಡಿಕೇರಿಯಲ್ಲಿ ಪ್ರಾಟೆಸ್ಟ್ ಮೇಲೆ ಪ್ರಾಟೆಸ್ಟ್, ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್ ಪಡೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಇಬ್ಬರು ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸ್ತಾರಂತೆ. ಇವತ್ತು ನಿನ್ನೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಆದ್ರೆ ಹೋದ ಜೀವ ಬರುತ್ತಾ ಅನ್ನೋದು ಪ್ರಶ್ನೆ. ಎರಡೂ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಹೋದ ಜೀವ ಬರುತ್ತಾ? ಸ್ವಲ್ಪ ಸಂವೇದನೆ ಇಟ್ಕೊಂಡು ನಡ್ಕೊಂಡಿದ್ದಿದ್ರೆ ಕಾಂಗ್ರೆಸ್ ಶಾಸಕರಿರ್ಬೋದು ಅಥವಾ ಬಿಜೆಪಿಯ ಮುಖಂಡರಿರ್ಬೋದು, ಇಬ್ರು ಕೂಡ ಸಂವೇದನೆಯಿಂದ ನಡ್ಕೊಂಡಿದ್ದಿದ್ರೆ ಆ ಹುಡುಗನ ಜೀವ ಉಳಿತಾ ಇತ್ತು, ಆ ವ್ಯಕ್ತಿಯ ಜೀವ ಉಳಿತಾ ಇತ್ತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೋಡಿದ್ವಿ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಮಡಿಕೇರಿಯಲ್ಲಿ. ಸುಸೈಡ್ ಸಂಗ್ರಾಮ ಜೋರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಡಿಕೇರಿನಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ನಿನ್ನೆ ಬಿಜೆಪಿ ಭರ್ಜರಿ ಪ್ರತಿಭಟನೆಯನ್ನ ಮಾಡಿತ್ತು. ಬಿವೈ ವಿಜೇಂದ್ರ ಸೇರಿದಂತೆ ಪ್ರತಾಪ್ ಸಿಂಹ, ಸಂಸದ ಯದುವೀರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಅಲ್ಲಿಗೆ ಆಗಮಿಸಿದ್ರು ನಿನ್ನೆ. ಅನಂತರ ಸಾಯಂಕಾಲದ ಒಳಗೆ ವಿನಯ್ ಅಂತ್ಯಕ್ರಿಯೆಯೂ ಕೂಡ ಆಯಿತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಡಿಕೇರಿ. ಅನು ಕಾರ್ಯಪ್ಪ, ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮಡಿಕೇರಿಯಲ್ಲಿ ಪ್ರಾಟೆಸ್ಟ್ ಮೇಲೆ ಪ್ರಾಟೆಸ್ಟ್, ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್ ಪಡೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಇಬ್ಬರು ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ.
ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸ್ತಾರಂತೆ. ಸೊ ಇವತ್ತು ನಿನ್ನೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಆದ್ರೆ ಹೋದ ಜೀವ ಬರುತ್ತಾ ಅನ್ನೋದು ಪ್ರಶ್ನೆ. ಎರಡೂ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಹೋದ ಜೀವ ಬರುತ್ತಾ? ಸ್ವಲ್ಪ ಸಂವೇದನೆ ಇಟ್ಕೊಂಡು ನಡ್ಕೊಂಡಿದ್ದಿದ್ರೆ ಕಾಂಗ್ರೆಸ್ ಶಾಸಕರಿರ್ಬೋದು ಅಥವಾ ಬಿಜೆಪಿಯ ಮುಖಂಡರಿರ್ಬೋದು, ಇಬ್ರು ಕೂಡ ಸಂವೇದನೆಯಿಂದ ನಡ್ಕೊಂಡಿದ್ದಿದ್ರೆ ಆ ಹುಡುಗನ ಜೀವ ಉಳಿತಾ ಇತ್ತು, ಆ ವ್ಯಕ್ತಿಯ ಜೀವ ಉಳಿತಾ ಇತ್ತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೋಡಿದ್ವಿ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಮಡಿಕೇರಿಯಲ್ಲಿ. ಸುಸೈಡ್ ಸಂಗ್ರಾಮ ಜೋರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಡಿಕೇರಿನಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ನಿನ್ನೆ ಬಿಜೆಪಿ ಭರ್ಜರಿ ಪ್ರತಿಭಟನೆಯನ್ನ ಮಾಡಿತ್ತು. ಬಿವೈ ವಿಜೇಂದ್ರ ಸೇರಿದಂತೆ ಪ್ರತಾಪ್ ಸಿಂಹ, ಸಂಸದ ಯದುವೀರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಅಲ್ಲಿಗೆ ಆಗಮಿಸಿದ್ರು ನಿನ್ನೆ. ಅನಂತರ ಸಾಯಂಕಾಲದ ಒಳಗೆ ವಿನಯ್ ಅಂತ್ಯಕ್ರಿಯೆಯೂ ಕೂಡ ಆಯಿತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಡಿಕೇರಿ. ಅನು ಕಾರ್ಯಪ್ಪ, ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ, ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಮಡಿಕೇರಿಯಲ್ಲಿ ಪ್ರಾಟೆಸ್ಟ್ ಮೇಲೆ ಪ್ರಾಟೆಸ್ಟ್, ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಹಾಗೂ ಕಾಂಗ್ರೆಸ್ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಬಿಜೆಪಿ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದೆ ಕಾಂಗ್ರೆಸ್ ಪಡೆ. ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ಪ್ರಕರಣ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಮಡಿಕೇರಿಯಲ್ಲಿ ಪ್ರೊಟೆಸ್ಟ್ಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಇಬ್ಬರು ಕಾಂಗ್ರೆಸ್ ಶಾಸಕರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಗಾಂಧಿ ಮಂಟಪದಲ್ಲಿ ಸೇರಿ ತಿಮ್ಮಯ್ಯ ಸರ್ಕಲ್ಗೆ ಆಗಮಿಸ್ತಾರಂತೆ. ಸೊ ಇವತ್ತು ನಿನ್ನೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಆದ್ರೆ ಹೋದ ಜೀವ ಬರುತ್ತಾ ಅನ್ನೋದು ಪ್ರಶ್ನೆ. ಎರಡೂ ರಾಜಕೀಯ ಪಕ್ಷಗಳು ಕೇಳ್ಕೊಳ್ಬೇಕಾದ ಪ್ರಶ್ನೆ, ಹೋದ ಜೀವ ಬರುತ್ತಾ? ಸ್ವಲ್ಪ ಸಂವೇದನೆ ಇಟ್ಕೊಂಡು ನಡ್ಕೊಂಡಿದ್ದಿದ್ರೆ ಕಾಂಗ್ರೆಸ್ ಶಾಸಕರಿರ್ಬೋದು ಅಥವಾ ಬಿಜೆಪಿಯ ಮುಖಂಡರಿರ್ಬೋದು, ಇಬ್ರು ಕೂಡ ಸಂವೇದನೆಯಿಂದ ನಡ್ಕೊಂಡಿದ್ದಿದ್ರೆ ಆ ಹುಡುಗನ ಜೀವ ಉಳಿತಾ ಇತ್ತು, ಆ ವ್ಯಕ್ತಿಯ ಜೀವ ಉಳಿತಾ ಇತ್ತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೋಡಿದ್ವಿ. ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಮಡಿಕೇರಿಯಲ್ಲಿ. ಸುಸೈಡ್ ಸಂಗ್ರಾಮ ಜೋರಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಡಿಕೇರಿನಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ನಿನ್ನೆ ಬಿಜೆಪಿ ಭರ್ಜರಿ ಪ್ರತಿಭಟನೆಯನ್ನ ಮಾಡಿತ್ತು. ಬಿವೈ ವಿಜೇಂದ್ರ ಸೇರಿದಂತೆ ಪ್ರತಾಪ್ ಸಿಂಹ, ಸಂಸದ ಯದುವೀರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಅಲ್ಲಿಗೆ ಆಗಮಿಸಿದ್ರು ನಿನ್ನೆ. ಅನಂತರ ಸಾಯಂಕಾಲದ ಒಳಗೆ ವಿನಯ್ ಅಂತ್ಯಕ್ರಿಯೆಯೂ ಕೂಡ ಆಯಿತು. ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಮಡಿಕೇರಿ. ಅನು ಕಾರ್ಯಪ್ಪ,